ಹಾಯ್ ಎವ್ರಿವನ್, ನೋಡಿ ಒಂದು ಇನ್ನೋವಾ ಕ್ರಿಸ್ಟಾ TG ಗಾಡಿ ಇದೆ. ಸೊ ಇದು ತೆಲಂಗಾಣದಿಂದ ಬಂದಿದೆ ಗಾಡಿ. ಸೊ ಬ್ಯಾಂಗ್ಳೂರು ಗಾಡಿ ಇರಲಿ, ತೆಲಂಗಾಣ ಇರಲಿ, ಆಲ್ ಆಫ್ ಸ್ಟೇಜಿಂದ ನಮಗೆ ಫೋನ್ ಬರ್ತದೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂದರೆ ಎಲ್ಲ ಜನ ನೋಡ್ತಾರೆ. ಬಟ್ BS6 ನಮಗೆ ಬೇಜಾನ್ ಜನ ಫೋನ್ ಮಾಡ್ತಾಯಿದ್ರು ಮೀಟ್ರಿಗೆ. ಸೊ ಮೀಟ್ರ್ ಬಂದುಬಿಟ್ಟು BS6ಗೂ ಇವಾಗ 100% ಸಕ್ಸಸ್ಫುಲಿ ಆಗಿದೆ. ಸೊ ನನ್ನ ಪ್ರಕಾರ ಇದು ನಮ್ಮ ಚಾನಲ್ನಲ್ಲಿ BS6 ಸೊ ಥ್ರೋಟ್ ಬೆಂಗಳೂರಿನಲ್ಲಿ ಫಸ್ಟ್ ಇದು ವಿಡಿಯೋ ಇರ್ತದೆ ನಿಮಗೆ. ಒಂದು ನೆಕ್ಸ್ಟ್ ಬಂದುಬಿಟ್ಟು ಕಸ್ಟಮರ್ಗೆ ಬೇಜಾನ್ ಕನ್ಫ್ಯೂಷನ್ ಏನಿರ್ತದೆ ಅಂದರೆ, ಒಂದು ಬಂದುಬಿಟ್ಟು ಮೀಟ್ರ್ ನೀವು ಕೇಳ್ತೀರಾ ಕಸ್ಟಮರು. ಗಾಡಿ ಬಂದುಬಿಟ್ಟು 4 ಟೈಪ್ ಇದೆ. ಇನ್ನೋವಾ ಕ್ರಿಸ್ಟಾ ಹೆಸರು ಆಯಿತು. ಸೊ ಇನ್ನೋವಾ ಕ್ರಿಸ್ಟಾನಲ್ಲಿ ನಿಮಗೆ ಹೇಳ್ತೀನಿ, ನೋಡ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ. ಒಂದು ಬಂದುಬಿಟ್ಟು ಮ್ಯಾನಲ್, ಒಂದು ಬಂದುಬಿಟ್ಟು ಆಟೋಮೆಟಿಕ್, ಇನ್ನೊಂದು ಬಂದುಬಿಟ್ಟು BS4, ಇನ್ನೊಂದು ಬಂದುಬಿಟ್ಟು BS6. ಸೊ ಇದು 4 ಥರ ನಿಮಗೆ ವೇರಿಯಂಟ್ ಇದೆ. 7 ಥರ ನಿಮಗೆ ಗಾಡಿ ಆಪ್ಷನ್ ಇದೆ. ಸೊ 7 ಥರ ಏನಂದರೆ ಆಟೋಮೆಟಿಕ್ ಒಂದು ಮ್ಯಾನಲ್ ಒಂದು BS4 ಒಂದು BS6 ಒಂದು. ಸೊ ನಿಮ್ಮ ಹತ್ರ ಏನು ಗಾಡಿ ಇದೆ ನೀವು ಅದನ್ನು ನೋಡಿಬಿಟ್ಟು ಕನ್ಫರ್ಮ್ ಮಾಡಿಬಿಟ್ಟು ಫೋನ್ ಮಾಡಿ. ಯಾಕೆಂದ್ರೆ ಸುಮ್ಮನೆ ಫೋನ್ ಮಾಡಿಬಿಟ್ಟು ಕಸ್ಟಮರ್ ಏನಂತಾರೆ ಅವ್ರಿಗೆ ಗೊತ್ತಾಗಲ್ಲ. ಮೀಟ್ರ್ ಇದೆಯಾ ಅಂತ. ಸರ್ ಮೀಟ್ರ್ ಇರೋಕ್ಕೆ ಅದು ಬಂದುಬಿಟ್ಟು ಗಾಡಿ ನಿಮ್ಮದು ಏನಿದೆ, ಹೆಂಗಿದೆ, ಏನಿದೆ, ಆಟೋಮೆಟಿಕಾ, ಮ್ಯಾನಲ್ಲ, BS4 BS6 ಯಾವ ಗಾಡಿ ಏನು ಸ್ವಲ್ಪ ಡೀಟೇಲ್ಸ್ ಕೊಡಿಸೋ ನಾವು ಹೇಳ್ಬೋದು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದ್ದರೆ ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲ ಜನ ನೋಡ್ತೀರಾ. ಸೊ ನಿಮಗೋಸ್ಕರನೇ ನಾವು ಇದು ವಿಡಿಯೋ ಮಾಡಿನೂ ಹಾಕೋದು, ಕಸ್ಟಮರ್ ನೋಡಲಿ. ಈ ಥರ ಮೀಟ್ರ್ ಬಂದಿರ್ತದೆ. ಸೊ ಇಷ್ಟು ದೊಡ್ಡ ಗಾಡಿಗೆ ಸಿಂಪಲ್ ಇದೆ ಮೀಟ್ರ್, ಇದು ಏನು ಇದರಲ್ಲಿ ಡಿಜಿಟಲ್ ಇಲ್ಲ. ಸೊ ಕಸ್ಟಮರ್ಗೆ ಏನಿದೆ ಒಂದು ಸಲ ಕೂತ್ಕೊಂಡ್ರೆ ಡ್ಯಾಶ್ಬೋರ್ಡ್ನಲ್ಲಿ ಒಂಥರ ಕಾಣಿಸುತ್ತೆ ಅವ್ರಿಗೆ. AC ನಮ್ಮ ಹತ್ರ ಆಟೋಮೆಟಿಕ್ AC G ಮಾಡಲ್ಗೆ ಬೇಜಾನ್ ಜನ ಕೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ವಿಡಿಯೋ ನೋಡಿ. ಒಂದು ವಿಡಿಯೋ ನೀವು ನೋಡಿರ್ತೀರ, 2 ವಿಡಿಯೋ ನೀವು ನೋಡಿರ್ತೀರ. ನಾವು ಲಾಟ್ ಆಫ್ ವೆಹಿಕಲ್ಲು BS4ಗೆ ಮಾಡಿದ್ದೀನಿ. ಸೊ ಇದು BS6 ನಮಗೆ ಬೇಜಾನ್ ಜನ ಕಸ್ಟಮರ್ ಫೋನ್ ಮಾಡ್ತಾಯಿದ್ರು. ಸೊ BS6ಗೂ ನಮ್ಮ ಹತ್ರ ಮೀಟ್ರ್ ಲಿಮಿಟೆಡ್ ಅಂದರೆ ಭಾಳ ಲಿಮಿಟೆಡು. ಸೊ ತಿಳ್ಕೊಳ್ಳಿ, ಒಂದು ಗಾಡಿ ಕೆಲಸ ಮಾಡೋದು, 2 ಗಾಡಿ ಕೆಲಸ ಮಾಡೋದು ನಮ್ಮ ಹತ್ರ ಮೀಟ್ರ್ ಬಂದಿದೆ. ಈ ಕಸ್ಟಮರ್ ನಮಗೆ 4 ತಿಂಗಳಿಂದ ಕೇಳಿಬಿಟ್ಟು ಇವಾಗ ಹೈದ್ರಾಬಾದಿಂದ ಗಾಡಿನೇ ಓಡಿಸ್ಕೊಂಡು ಬಂದಿದ್ದಾರೆ. ತೆಲಂಗಾಣದಿಂದ ಗಾಡಿನೇ ಓಡಿಸ್ಕೊಂಡು ತೊಗೊಂಡು ನೈಟೆಲ್ಲ ಬಂದು ಗಾಡಿಗೆ ಮೀಟ್ರ್ ಫಿಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ನಮಗೆ ಭಾಳ ಸಂತೋಷ. ನಮ್ಮ ವಿಡಿಯೋ ನಮ್ಮ ಬ್ಯಾಂಗ್ಳೂರಲ್ಲಿ, ಔಟ್ ಆಫ್ ಸ್ಟೇಜ್ ಇಲ್ಲಿ, ಔಟ್ ಆಫ್ ಕಂಟ್ರಿಲಿ ಎಲ್ಲ ಜನ ನೋಡ್ತಾರೆ. ಸೊ ನಾವು ಏನಂದರೆ ವಿಡಿಯೋ ಮಾಡೋ ಪರ್ಪೋಸಿಂಗ್ ನೀಟ್ ಆ್ಯಂಡ್ ಕ್ಲೀನ್ ಕೆಲಸ, ಒಂದು ಜೆನ್ಯೂನ್ ಪ್ರಾಡಕ್ಟ್ಸ್, ಒಂದು ನೋ ಆಲ್ಟ್ರೇಷನ್, ನೋ ಮಾಡಿಫೈ, ಆ ಥರ ನಾವು ಕೆಲಸನೇ ಮಾಡಲ್ಲ. ಒರಿಜಿನಲ್ ಕಸ್ಟಮರ್ಗೆ ಏನಿರ್ತದೆ ಪರ್ಫೆಕ್ಟ್ ಅದು ನಾವು ಮಾಡಿಬಿಟ್ಟು ವೀಡಿಯೋನಲ್ಲಿ ಹಾಕೋದು. ಸೊ ವೀಡಿಯೋ ಸ್ವಲ್ಪ ಲಾಂಗ್ ಆದರೂ ನೋಡಿ ನಿಮಗೆ ಬೆನಿಫಿಟ್. ನಾವೇನು ಕಷ್ಟಪಟ್ಟು ನಿಮ್ಗೆ ವೀಡಿಯೋ ಮಾಡಿ ಗಾಡಿಗೆ ಎಲ್ಲ ಹಾಕ್ಬಿಡ್ತೀನಿ. ಬಟ್ ನೀವೆಲ್ಲ ನೋಡಿಬಿಟ್ಟು ಆಗಿದ್ರೇ ನಮಗೇನು ಒಂದು ಸರ್ಟಿಫೈಡ್ ಬಿಡಪ್ಪ, ನಮ್ಮ ಕಸ್ಟಮರು, ನಮ್ಮ ವ್ಯೂವರ್ಸು ವೀಡಿಯೋ ನೋಡಿದ್ದೀರಾ ಅಂತ. ಒಂದು ಇವಾಗ ನೋಡಿ ಈ ಥರ ನಿಮಗೆ ಮೀಟ್ರ್ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಮೀಟ್ರು ಫಸ್ಟ್ ಆಫ್ ಆಲ್ ಮೀಟ್ರ್ ಚೇಂಜ್ ಮಾಡೀನಿ. ಸೊ ಈ ಮೀಟ್ರನ್ನೇ ನಿಮಗೆ ಒಂದು ಗೆಟಪ್ಪೇ ಬೇರೆ ಥರ, ಒಂದು ಲುಕ್ಕೇ ಬೇರೆ ಥರ, ಒಂದು ಫೀಚರ್ ನಮ್ಮ ಗಾಡಿನಲ್ಲಿ ಇದ್ರೇ ಬೇರೆ ಥರ. ಇನ್ನು ಡೋರ್ ನೋಡಿ ಓಪನ್ ಮಾಡಿದ ತಕ್ಷಣ ಕ್ಲೋಸಿಂಗ್ ಓಪನಿಂಗ್ ತೋರಿಸುತ್ತೆ ಒಂದು. ಸೊ ಕಂಪ್ನಿಯಿಂದ ಸ್ಟೇರಿಂಗ್ ನಿಮಗೆ ಈ ಥರ ಬರ್ತದೆ. ಸೊ ರೈಟ್ ಸೈಡ್ನಲ್ಲಿ ಬಟನ್ನು ನಿಮಗೆ ಸಿಂಗಲ್ ಬಟನ್ ಬರ್ತದೆ, ಮೇಲೆ ಎಲ್ಲ ಬಟನ್ ಬರಲ್ಲ. ಅದು ಒಂದು ಕನ್ಫ್ಯೂಷನ್ ಇರ್ತದೆ ಕಸ್ಟಮರ್ಗೆ. ಮೀಟ್ರ್ ನೀವು ಕೇಳಿಬಿಡ್ತೀರಾ, ಮೀಟ್ರ್ ಎಷ್ಟಾಗುತ್ತೆ ಅಂತ. ಒಂದು ಸರ್ ಮೀಟ್ರ್ ಫಿಟ್ ಮಾಡೋಕ್ಕೆ ಬರೀ ಮೀಟ್ರ್ ಇಲ್ಲ, ಮೀಟ್ರ್ ಫಿಟ್ ಮಾಡೋಕ್ಕೆ ವರ್ಕಿಂಗು, ಪರ್ಸೋಸಿಂಗು, ಅದಕ್ಕೆ ಬೇರೆ ಬೇರೆ ಥರ ಕೆಲಸ ಇದೆ. ಬರೀ ಮೀಟ್ರ್ ರೈಟೇ ನಿಮಗೆ ಬೇರೆ, ಈ ಬಟನ್ ಕೆಲಸ ಮಾಡೋಕ್ಕೆ ಬೇರೆ. ಸ್ಟೇರಿಂಗ್ ಕೆಲವು ಕಸ್ಟಮರ್ ಸ್ಟೇರಿಂಗ್ ಹಾಕೊಂಡು ನಿಂತಾರೆ, ಇಲ್ಲ ಈ ಥರ ಸ್ಟೇರಿಂಗ್ ಬೇಕಂದರೆ ನಿಮಗೆ ಈ ಥರನಲ್ಲಿ ಸ್ಟೇರಿಂಗು ಬೇಜಾನ್ ನಮ್ಮ ಹತ್ರ ಮಾಡಲು ಬೇರೆ ಬೇರೆ ಥರ ಐತೆ. ಸೊ ನಿಮಗೆ ಏನು ಬೇಕು ಅದನ್ನು ನೀವು ನೋಡಿಬಿಟ್ಟು ಡಿಸೈಡ್ ಮಾಡ್ಬೋದು. ಈ ಕಸ್ಟಮರ್ ಇವಾಗ ನೋಡಿ ಮೀಟ್ರೂ ಚೇಂಜ್ ಮಾಡಿದ್ದಾರೆ, ಸ್ಟೇರಿಂಗು ಚೇಂಜ್ ಮಾಡಿದ್ದಾರೆ, ಪ್ಲಸ್ ಬಂದುಬಿಟ್ಟು ಇವ್ರಿಗೆ ನಾವು ವರ್ಕಿಂಗ್ ಮಾಡಿದ್ದೀನಿ. ವರ್ಕಿಂಗ್ ಏನೇನಂದರೆ ನೋಡಿ, ಕ್ರೂಸ್ ಕಂಟ್ರೋಲ್ ಪ್ರೆಸ್ ಮಾಡಿದ ತಕ್ಷಣ ಕ್ರೂಸ್ ಕಂಟ್ರೋಲ್ ಸಿಂಬಲ್ ಬರ್ತದೆ, ಕಾಣಿಸ್ತದೆ ನಿಮಗೆ ಅಲ್ಲಿ ನೋಡಿ. ಇದು ಆಫು, ಇದು ಆನ್. ಸೊ ಕ್ರೂಸ್ ಕಂಟ್ರೋಲ್ ಒಂದು ಪ್ರೊಸೆಸಿಂಗ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನೋಡಿ ನಿಮಗೆ ಬಟನ್ ಇಲ್ಲ ಇಲ್ಲಿ. ಸೊ ಈ ಬಟನ್ ನಾವು
ಮೀಟ್ರ್ನಲ್ಲಿ ವರ್ಕಿಂಗ್ ಆಗಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆ ಪ್ರೆಸ್ ಮಾಡಿದ ತಕ್ಷಣವೇ ನೋಡಿ ಮೀಟ್ರನ್ನು ನಿಮಗೆ ರೈಟ್ ಲೆಫ್ಟು ಅಪ್ಪು ಡೌನ್ ಎಲ್ಲ ವರ್ಕಿಂಗ್ ಆಗ್ತಾಯಿದೆ. ಇದು ನೋಡ್ಬೋದು ನೀವು. ಸೊ ಈ ಕೆಲಸ ಮಾಡೋದು ಬೇರೆ ಥರ, ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಬೇರೆ ಥರ, ಮೀಟ್ರ್ ಚೇಂಜ್ ಮಾಡಬೇಕಂದ್ರೆ ಅದು ಬೇರೆ ಥರ, ಇಲ್ಲ ಜಸ್ಟು ನಿಮಗೆ ಮೀಟ್ರ್ ಆಗಬೇಕಂತ ಅದು ಬೇರೆ ಥರ ಕೆಲಸ. ಗಾಡಿ ಇದು ಎಷ್ಟು ಓಡಿದೆ? 36,500. ಇದು ರೀಡಿಂಗು ನಾವು ಸೆಟ್ ಮಾಡಿನೇ ನಿಮಗೆ ಕೊಡೋದು. ನಿಮ್ಮ ಗಾಡಿ ಎಷ್ಟು ಓಡಿದೆ ಅದೇ ನಾವು ಸೆಟ್ ಮಾಡಿ ಪ್ರಾಪರ್ ಅದಕ್ಕೆ ಕೆಲಸ ಮಾಡಿನೇ ಕೊಡೋದು. ಯಾಕೆಂದರೆ ನಿಮ್ಮ ಗಾಡಿ ಸರ್ವಿಸ್ನಲ್ಲಿ ಹೋದರೆ ಮೀಟ್ರ್ ಇದೆಯಲ್ಲ, ನೀವು ಜಿ ಹಾಕಿದ್ರಾ, ವಿ ಹಾಕಿದ್ರಾ, ಝೆಡ್ ಹಾಕಿದ್ರಾ ಅದು ನೋಡಲ್ಲ. ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ, ಸರ್ವಿಸ್ ಏನಕ್ಕೆ ಬಂದಿದೆ, ನೆಕ್ಸ್ಟ್ ಸರ್ವಿಸ್ ಏನು ಮಾಡಬೇಕು ಅದು ನೋಡ್ತಾರೆ. ಮೀಟ್ರ್ ಬಂದುಬಿಟ್ಟು ಇದು ಟೊಯೋಟಾದು ಒರಿಜಿನಲ್ಲೇ ಬರೋದು. ಇದು ನೋಡ್ಬೋದು ನೀವು, ಟೊಯೋಟಾ ಒರಿಜಿನಲ್ಲೇ ಮೀಟ್ರ್ ಬರೋದು ಇದು. ಪ್ಲಸ್ ಇದಕ್ಕೆ ವೈರಿಂಗು ಕಟ್ ಮಾಡೋದು, ಆಲ್ಟ್ರೇಷನ್ ಮಾಡೋದು ಅದು ಏನು ನಾವು ಮಾಡಲ್ಲ. ಕಸ್ಟಮರ್ ಬಜೆಟ್ನಲ್ಲಿದ್ದರೆ, ನಿಮಗೆ ಐಡಿಯಾ ಇದ್ದರೆ ಮೀಟ್ರ್ ಹಾಕೋಕ್ಕೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ನಲ್ಲಿ ನೀವು ನೋಡಿ. ಬಟ್ ನಾವು ಇದು BS6ಗೆ ಫಸ್ಟ್ ಗಾಡಿ ಮಾಡಿರೋದು. BS6 ನಮ್ಮ ಹತ್ರ ಆಗಿದೆ. BS6 ಏನಂದರೆ ನೋಡಿ, ಇಲ್ಲಿ ಪಾರ್ಕಿಂಗ್ ಆನ್ ಮಾಡಿ ತೋರಿಸ್ತೀನಿ. ಇದಿದೆ ಅಲ್ಲ ಬಟನ್ನು, ಇಲ್ಲಿ ಪ್ರೆಸ್ ಮಾಡ್ರೆ ನೀವು ಇದು ಬರಬೇಕು, TPF. ಇದು ಬಂದುಬಿಟ್ಟು ಒಂದು ಗಾಡಿನಲ್ಲಿ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ನಿಮಗೆ BS6ನಲ್ಲಿನೇ ಬರೋದು. ಸೊ ಈ BS6ನಲ್ಲಿ ನಿಮಗೆ ಇದು ಆಪ್ಷನ್ ಇದ್ರೇ ನಿಮಗೆ BS6 ಅನ್ನೋದು. BS4 ಮೀಟ್ರ್ ಬೇರೆ, BS6 ಮೀಟ್ರ್ ಬೇರೆ, ಮ್ಯಾನಲ್ ಗಾಡಿ ಬೇರೆ, ಆಟೋಮೆಟಿಕ್ ಗಾಡಿ ಬೇರೆ. ಸೊ ನಿಮ್ಮ ಹತ್ರ ಏನು ಗಾಡಿ ಇದೆ ಅದು ನೀವು ನೋಡಿಬಿಟ್ಟು ಫೋನ್ ಮಾಡಿ. ಕಸ್ಟಮರ್ ಏನು ಮಾಡ್ತಾರೆ, ಲಾಟ್ ಆಫ್ ನಾವು ವಿಡಿಯೋ ಹಾಕಿದ ತಕ್ಷಣವೇ ನೀವು ಫೋನ್ ಮಾಡ್ತೀರಾ, ಮೀಟ್ರ್ ಎಷ್ಟಾಗುತ್ತೆ, ಮೀಟ್ರ್ ಸರ್ ನಿಮ್ಮ ಗಾಡಿ ಮೀಟ್ರ್ ಬೇಕಂದರೆ ಮ್ಯಾನಲ್ ಇದೆಯಾ, ಆಟೋಮೆಟಿಕ್ ಇದೆಯಾ, ಎಷ್ಟು ನಿಮ್ಮ ಗಾಡಿ ಓಡಿದೆ, ಏನು ಪ್ರೊಸೆಸಿಂಗ್ ಬೇಕು ನಿಮಗೆ, ಮೀಟ್ರ್ ವರ್ಕಿಂಗ್ ಬೇಕಾ, ಜಸ್ಟು ಮೀಟ್ರ್ ಬೇಕಾ, ಇಲ್ಲ ಇದು ಎಲ್ಲ ಬಟನ್ ನಿಮಗೆ ವರ್ಕಿಂಗ್ ಬೇಕಾ, ಅದೆಲ್ಲ ನೋಡಬೇಕು ನೀವು. ಆ ವಿಡಿಯೋನಲ್ಲಿ ಹಾಕೋದು ಏನಂದರೆ ನಿಮ್ಮ ಬೆನಿಫಿಟ್ಗೆ ನಿಮಗೆ ಹಾಕಿರೋದು. ಈ ಕಸ್ಟಮರ್ ಇವಾಗ ತೆಲಂಗಾಣ ಇದೆ, ನೈಟ್ ಎಲ್ಲ ಓಡಿಸ್ಕೊಂಡು ಇವಾಗ ಟೇಮು ನೋಡ್ಬೋದು ನೀವು. ಟೇಮುದು 9:30 ಆಗ್ತಾಯಿದೆ. ಇವ್ರ ಗಾಡಿ ಎಲ್ಲ ನೈಟ್ ಓಡಿಸ್ಕೊಂಡು 4 ತಿಂಗಳು ಮುಂಚೆನೇ ಕೇಳಿಬಿಟ್ಟು ಬರ್ತಾಯಿದ್ದೀನಿ BS6 ಮೀಟ್ರ್ ಬಂದಿದೆ ಅಂತ ಬಂದು ಇವಾಗ ಫಿಟ್ ಮಾಡಿದ್ದಾರೆ. ಸೊ ನಮಗೆ ಭಾಳ ಸಂತೋಷ ಅಲ್ಲಿಂದ ಬಂದಿರೋದು. ಸೊ ನಮ್ಮ ಬೆಂಗಳೂರಲ್ಲಿ ಔಟ್ ಆಫ್ ಸ್ಟೇಜ್ ಇಲ್ಲಿ, ಔಟ್ ಆಫ್ ಕಂಟ್ರಿ ಎಲ್ಲಿಯೂ ಇಲ್ಲಿ. ಬಟ್ ನಮ್ಮ ಹತ್ರ ಬಂದುಬಿಟ್ಟು ಕೊರಿಯರು ನಾವು ಮಾಡಲ್ಲ. ಗಾಡಿ ನಮ್ಮ ಅಂಗಡಿಗೆ ಬರಬೇಕು, ಆವಾಗಲೇ ನಾವು ನಿಮಗೆ ಫಿಟ್ ಮಾಡಿ ಕೊಡೋದು. ನಮ್ಮ ಹತ್ರ ಕೊರಿಯರ್ ಸರ್ವಿಸ್ ಇಲ್ಲ. ಸೊ ಔಟ್ ಆಫ್ ಸ್ಟೇಜ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಕೊರಿಯರ್ ಸರ್ವಿಸ್ ಇಲ್ಲ. ನಾವು ಪಾರ್ಸಲ್ ಮಾಡಲ್ಲ, ಅಂಗಡಿಗೆ ಗಾಡಿ ಬರಬೇಕು, ಫಿಟ್ ಮಾಡಿ ಪ್ರಾಪರ್ ಚೆಕ್ ಮಾಡಿದೆ ನಾವು ನಿಮಗೆ ಐಟಮ್ ಕೊಡೋದು. ಸೊ ಒಂದು ಕಸ್ಟಮರ್ ಈ ಥರ ಹ್ಯಾಂಡಲ್ ಒಂದು ಹಾಕಿದ್ರು, ಇದು ತೆಗಿಬಿಟ್ಟು ನಾವು ಪೂರ್ತಿ ಹ್ಯಾಂಡಲ್ ಒಂದು ಚೇಂಜ್ ಮಾಡಿದ್ದೀನಿ. ಸೊ ಇದಕ್ಕೆ ಬಂದುಬಿಟ್ಟು ಒಂದು ಮೀಟ್ರ್ ಚೇಂಜ್ ಆಗಿದೆ, ಒಂದು ಸ್ಟೇರಿಂಗ್ ಚೇಂಜ್ ಆಗಿದೆ. ಸೊ ಸ್ಟೇರಿಂಗ್ ಚೇಂಜ್ ಮಾಡ್ರೂ ಇದನ್ನಲ್ಲಿನೂ ಬೇರೆ ಥರ ಬೇರೆ ಬೇರೆ ವೇರಿಯಂಟ್ ಇದೆ, ಅದನ್ನು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಫೋನ್ ಮಾಡ್ಬೋದು. ಸೊ BS6ಗೂ ನಮ್ಮ ಹತ್ರ ಮೀಟ್ರ್ ಅವೈಲಬಲ್ ಇದೆ. ಸೊ ಲಿಮಿಟೆಡ್, ನಾವು ಅದು ಮೀಟ್ರ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನಿಮಗೆ ಯಾವಾಗ ಏನು ಪ್ಲ್ಯಾನ್ ಇದೆ ನೋಡಿಬಿಟ್ಟು ಡಿಸೈಡ್ ಮಾಡಿ ನೀವು ಫೋನ್ ಮಾಡ್ಬೋದು. BS6ಗೂ ಮ್ಯಾನಲ್ ಗಾಡಿಗೆ ಆಟೋಮೆಟಿಕ್ ಸಕ್ಸಸ್ಫುಲಿ ಫಿಟ್ ಆಗಿದೆ. ಸೊ ಮೀಟ್ರ್ನಲ್ಲಿ ಎಷ್ಟು ಬಟನ್ ಇದೆ ನಿಮಗೆ ಇದೆಲ್ಲ ಬಟನ್ನು ವರ್ಕಿಂಗು ಆಗುತ್ತೆ. ಸೊ ರೀಡಿಂಗ್ ಎಷ್ಟಿದೆ ಅಷ್ಟೇ. ಝೆಡ್ ಫೀಚರೇ ಬೇರೆ, ನಿಮಗೆ G ಫೀಚರೇ ಬೇರೆ. Gನಲ್ಲಿ ನಿಮಗೆ ಏನು ಫೀಚರ್ ಆಗುತ್ತೆ ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಮಾಡಿ ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ಮೀಟ್ರ್ ಇದು ಲುಕ್ಕೇ ನೋಡ್ಬೋದು. G ಮಾಡಲ್ದು ಒಂದು ಸಕ್ಸಸ್ಫುಲಿ ಇದಕ್ಕೆ ಇನ್ನೋವಾ ಕ್ರಿಸ್ಟಾಗಿ ಮೀಟ್ರ್ ಒಂದು ಫಿಟ್ ಆಗಿದೆ. ಮ್ಯಾನಲ್ ಗಾಡಿ BS6.